ಮಹಿಳೆ ಜೊತೆ ಮಧುಗಿರಿ ಡಿವೈಎಸ್ಪಿ ರಾಸಲೀಲೆ ಪ್ರಕರಣ ಸಂಬಂಧ ಡಿವೈಎಸ್ಪಿ ಬಂಧನವಾಗಿದೆ. ಪವರ್ ವರದಿಯ ಬಿಗ್ ಇಂಪ್ಯಾಕ್ಟ್ ಇದು. ಮಹಿಳೆ ಜೊತೆ ಮಧುಗಿರಿ ಡಿವೈಎಸ್ಪಿ ರಾಸಲೀಲೆ ಪ್ರಕರಣ ಸಂಬಂಧಪಟ್ಟಂತೆ ಡಿವೈಎಸ್ಪಿ ಬಂಧನವಾಗಿದೆ. ಪವರ್ ಟಿವಿ ವರದಿಯ ಬಿಗ್ ಇಂಪ್ಯಾಕ್ಟ್ ಇದು. ಸಸ್ಪೆಂಡ್ ಬೆನ್ನಲ್ಲೇ ಡಿವೈಎಸ್ಪಿ ರಾಮಚಂದ್ರಪ್ಪ ಅರೆಸ್ಟ್ ಆಗಿದ್ದಾನೆ. ಬಿಎನ್ಎಸ್ ಸೆಕ್ಷನ್ 68, 75, 79 ಅಡಿ ರೇಪ್ ಕೇಸ್ ದಾಖಲಾಗಿದೆ. ಸಂತ್ರಸ್ತೆಯಿಂದ ದೂರು ಪಡೆದು ಎಫ್ಐಆರ್ ಅನ್ನು ದಾಖಲು ಮಾಡಿಕೊಂಡಿದ್ದಾರೆ. ಮಧುಗಿರಿ ಪೊಲೀಸ್ ಠಾಣೆಯಲ್ಲಿ ದಾಖಲಾದ ಎಫ್ಐಆರ್. ಮಧುಗಿರಿ ಠಾಣೆಗೆ ಎಎಸ್ಪಿ ಅಬ್ದುಲ್ ಖಾದರ್ ಭೇಟಿ ಕೊಟ್ಟು ಪರಿಶೀಲನೆ ಕೂಡ ನಡೆಸಿದ್ದಾರೆ. ಡಿವೈಎಸ್ಪಿ ರಾಮಚಂದ್ರಪ್ಪ ಬಂಧಿಸಿ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಬಂಧನ ಬಳಿಕ ಮೆಡಿಕಲ್ ಟೆಸ್ಟ್ಗೆ ಪೊಲೀಸರು ಕರೆತಂದಿದ್ದಾರೆ. ಮೆಡಿಕಲ್ ಟೆಸ್ಟ್ ಬಳಿಕ ಜಡ್ಜ್ ಎದುರು ಹಾಜರುಪಡಿಸ್ತಾರೆ. ರಾಮಚಂದ್ರಪ್ಪ ನಿನ್ನೆ ಏನು ಮಧುಗಿರಿ ಠಾಣೆಯ ಡಿವೈಎಸ್ಪಿ ಆದಂತಹ ರಾಮಚಂದ್ರಪ್ಪ ಮಹಿಳೆ ಮೇಲೆ ದೌರ್ಜನ್ಯ ಮಾಡಿ ಲೈಂಗಿಕ ಕ್ರಿಯೆಗೆ ತೊಡಗಿಸಿಕೊಂಡಿದ್ದ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಆತನನ್ನು ಅರೆಸ್ಟ್ ಮಾಡಿರೋದು. ನಿನ್ನೆ ಮಧ್ಯಾಹ್ನ ಆತನನ್ನು ಸಸ್ಪೆಂಡ್ ಮಾಡಲಾಗಿತ್ತು. ಇದೀಗ ಅರೆಸ್ಟ್ ಮಾಡಿ ಆತನನ್ನು ಮೆಡಿಕಲ್ ಚೆಕಪ್ಗೆ ಕರೆದುಕೊಂಡು ಬಂದಿದ್ದಾರೆ. ನಂತರ ಜಡ್ಜ್ ನಿವಾಸಕ್ಕೆ ಹಾಜರುಪಡಿಸ್ತಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಆತನನ್ನು ಇದೀಗ ಮೆಡಿಕಲ್ ಚೆಕಪ್ಗೆ ಕರೆದುಕೊಂಡು ಬಂದಿರೋದು. ಮಧುಗಿರಿ ಠಾಣೆಗೆ ಇವತ್ತು ಎಎಸ್ಪಿ ಅಬ್ದುಲ್ ಖಾದರ್ ಭೇಟಿಯನ್ನು ಕೊಟ್ಟು ಪರಿಶೀಲನೆ ಕೂಡ ನಡೆಸಿದ್ದಾರೆ. ನಿನ್ನೆ ಇದೇ ಟೈಮ್ಗೆ ನಾವು 11 ಗಂಟೆಗೆ ಈ ಸುದ್ದಿಯನ್ನು ಪ್ರಸಾರ ಮಾಡಿದ್ವಿ. ಅದಾದ ಬೆಳಗ್ಗೆ ಈ ಸುದ್ದಿ ಸಾಕಷ್ಟು ವೈರಲ್ ಆಯಿತು. ನಂತರ SP ಈತನನ್ನು ಸಸ್ಪೆಂಡ್ ಮಾಡಬೇಕು ಅಂತ ಶಿಫಾರಸನ್ನು ಮಾಡಿದರು. ನಂತರ DG ಅವರು ಈತನನ್ನು ಸಸ್ಪೆಂಡ್ ಮಾಡಿದ್ದಾರೆ. ನಂತರ ಮಹಿಳೆಯ ದೂರು ದಾಖಲಾಯಿತು ಇವತ್ತು ಸಂಜೆ. ಅದಾದ ಬಳಿಕ ಆತನನ್ನು ಅರೆಸ್ಟ್ ಮಾಡಲಾಯಿತು. ಅರೆಸ್ಟ್ ಆದ ಬಳಿಕ ಈಗ ಆತನನ್ನು ಮೆಡಿಕಲ್ ಚೆಕಪ್ಗೆ ಕರ್ಕೊಂಡು ಬಂದಿದ್ದಾರೆ ಪೊಲೀಸರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಹೇಮಂತ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಹೇಮಂತ್, ಇದು ನಾವು ಸುದ್ದಿಯನ್ನು ಪ್ರಸಾರ ಮಾಡಿದ್ವಿ. ಪವರ್ ಟಿವಿಯ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಇದು. ಈ ಬೆನ್ನಲ್ಲೇ ಇದೀಗ ಆತನನ್ನು ಸಸ್ಪೆಂಡ್ ಮಾಡಿ ಅರೆಸ್ಟ್ ಮಾಡಲಾಗಿದೆ. ನಂತರ ಈಗ ಆತನನ್ನು ಮೆಡಿಕಲ್ ಚೆಕಪ್ಗೆ ಕರ್ಕೊಂಡು ಹೋಗಿರೋದು. ಮುಂದೆ ಏನೆಲ್ಲ ಪ್ರೊಸೀಜರ್ ನಡೆಯುತ್ತೆ ಅಂತ? ಖಂಡಿತ ಪ್ರವೀಣ್, ಏನಂತಂದ್ರೆ ನಿನ್ನೆ ಸಂಜೆ ನಾವು ಏನು ರಾತ್ರಿ 11 ಗಂಟೆಗೆ ಸರಿಯಾಗಿ ಈ ಒಂದು ವಿಚಾರವನ್ನ ಮತ್ತೆ ಆ ಒಂದು ವಿಡಿಯೋವನ್ನ ಕೂಡ ನಾವು ರಿಲೀಸ್ ಮಾಡಿ ಸುದ್ದಿಯನ್ನ ಮಾಡಿದ್ವಿ. ಏನು ಮಧುಗಿರಿ ಡಿವೈಎಸ್ಪಿ ಆದಂತ ರಾಮಚಂದ್ರಪ್ಪ ಏನು ಕಚೇರಿಯಲ್ಲಿಯೇ ಲೈಂಗಿಕ ದೌರ್ಜನ್ಯವನ್ನ ಎಸಗಿರುವಂತ ವಿಡಿಯೋ ಒಂದು ವೈರಲ್ ಆಗಿತ್ತು. ಈ ವಿಡಿಯೋ ಸಂಬಂಧಪಟ್ಟಂತೆ ಇವತ್ತು SP ಅವರು ಒಂದು ಶಿಫಾರಸನ್ನ ಮಾಡಿದ್ರು. ಈತನನ್ನ ಏನು ಕಾನೂನಿಗೆ ಸಂಬಂಧಪಟ್ಟಂತೆ ಯೂನಿಫಾರ್ಮ್ ನಲ್ಲೇನೆ ಆತ ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿದ್ದಂತ ವಿಡಿಯೋ ವೈರಲ್ ಆಗಿದ್ದರಿಂದಾಗಿ ಆತನನ್ನ ಅಮಾನತು ಮಾಡಬೇಕು ಅಂತ ಹೇಳಿ IG ಅವರಿಗೆ ಶಿಫಾರಸನ್ನು ಮಾಡಿದ್ರು. ಅದಾದ ಬಳಿಕ ಸಂಜೆ 5 ಗಂಟೆಗೆ ಆತನನ್ನ ಅಮಾನತುಗೊಳಿಸಿ ಆದೇಶವನ್ನು ಕೂಡ IG ಅವರು ನೀಡಿದ್ರು. ಇದಾದ ಬಳಿಕ ಏನು ಮಹಿಳೆಯಿಂದಲೇ ಸ್ವತಃ ದೂರನ್ನ ದಾಖಲಿಸಿರುವಂತ ಪೊಲೀಸರು ಮಧುಗಿರಿ ಠಾಣೆಯಲ್ಲಿ ಈ ಒಂದು FIR ಅನ್ನ ದಾಖಲು ಮಾಡಿ ಏನು ಸೆಕ್ಷನ್ 68, 75 ಮತ್ತು 79 ಅಡಿಯಲ್ಲಿ ಏನು FIR ಅನ್ನು ದಾಖಲಿಸಿ ಸದ್ಯ ಆತನನ್ನ ಬಂಧಿಸುವಂತ ಕೆಲಸವನ್ನ ಮಾಡಿದ್ರು. ಅದಾದ ಬಳಿಕ ಸ್ಥಳಕ್ಕೆ ಏನು ತುಮಕೂರು ASP ಆದಂತ ಅಬ್ದುಲ್ ಖಾದರ್ ಅವರು ಭೇಟಿ ನೀಡಿ ಅಲ್ಲಿ ಸ್ಥಳ ಪರಿಶೀಲನೆಯನ್ನು ನಡೆಸಿ ಮತ್ತೆ ಆತನನ್ನ ತನಿಖೆಗೆ ಒಳಪಡಿಸಿ ಬಳಿಕ ಸದ್ಯ ಆತನನ್ನ ಮೆಡಿಕಲ್ ಟೆಸ್ಟ್ಗೆ ಮಧುಗಿರಿ ಸರ್ಕಾರಿ ಆಸ್ಪತ್ರೆಗೆ ಕರೆತಂದಿದ್ದಾರೆ ಅನ್ನೋದು ಮಾಹಿತಿ ಲಭ್ಯವಾಗ್ತಾ ಇರೋದು. ಮತ್ತೆ ನಾವು ವಿಡಿಯೋದಲ್ಲಿ ಕೂಡ ನೋಡ್ಬೋದು, ಆತನನ್ನ ಏನು ರಾಮಚಂದ್ರಪ್ಪ ಡಿವೈಎಸ್ಪಿಯನ್ನ ಒಂದು ಮೆಡಿಕಲ್ ಟೆಸ್ಟ್ ಮಾಡ್ತಿರುವಂತ ವಿಡಿಯೋ ಕೂಡ ಲಭ್ಯವಾಗಿರುವಂತದ್ದು. ಸದ್ಯ ಈ ಒಂದು ಮೆಡಿಕಲ್ ಟೆಸ್ಟ್ ಆದ ಬಳಿಕ ಆತನನ್ನ JMFC ನ್ಯಾಯಾಧೀಶರ ಮುಂದೆ ಸದ್ಯ ಹಾಜರುಪಡಿಸುವಂತದ್ದು. ಅದಾದ ಬಳಿಕ ಸುಮಾರು 20 ದಿನಗಳ ಕಾಲ ಏನು ಪೊಲೀಸ್ ಕಸ್ಟಡಿಗೆ ಕೇಳುವಂತ ಸಾಧ್ಯತೆ ಇರುವಂತದ್ದು. ಯಾಕಂತಂದ್ರೆ ಏನು ಕೃತ್ಯ ನಡೆದಿತ್ತು ಆ ಜಾಗದಲ್ಲಿ ಮತ್ತೆ ಮಹಿಳೆಯ ಹೇಳಿಕೆಯನ್ನ ಮತ್ತೆ ಯಾವ ವಿಚಾರಕ್ಕೆ ಬಂದಿದ್ರು ಎಲ್ಲವನ್ನೂ ಪರಿಶೀಲನೆ ಮಾಡ್ಬೇಕಾಗಿರೋದ್ರಿಂದಾಗಿ ಒಂದಷ್ಟು ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೇಳುವಂತ ಸಾಧ್ಯತೆ ಹೆಚ್ಚಾಗಿರುವಂತದ್ದು ಪ್ರವೀಣ್. ಹಲೋ ಹೇಮಂತ್, ಈಗ ಈ ರಾಮಚಂದ್ರಪ್ಪನನ್ನು ಈಗ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಮೆಡಿಕಲ್ ಚೆಕಪ್ಗೆ ಕರ್ಕೊಂಡು ಹೋಗಿದ್ದಾರೆ. ಈಗ ಅದು ಬೇರೆ, ಈಗ ಜಡ್ಜು ಏನು ಈ ಕೋರ್ಟ್ ಬೇರೆ ಇರೋದಿಲ್ಲ. ಜಡ್ಜ್ ನಿವಾಸಕ್ಕೆ ಕರ್ಕೊಂಡು ಹೋಗ್ಬೋದು ಅಥವಾ ಬೆಳಗ್ಗೆ ಏನಾದ್ರು ಕರ್ಕೊಂಡು ಹೋಗೋ ಸಾಧ್ಯತೆ ಇದೆನಾ, ಹೇಗೆ ಅಂತ? ಸದ್ಯ ಕಾನೂನಿನ ಚೌಕಟ್ಟಿನ ಅಡಿಯಲ್ಲಿ ಈ ಒಂದು ಪ್ರಕರಣಗಳು ಏನು ರೇಪ್ ಕೇಸ್ ಆಗಿರೋದ್ರಿಂದಾಗಿ ಆತನ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಬೇಕಾಗಿರುವಂತದ್ದು. FIR ಆದ ಬಳಿಕ ಮೆಡಿಕಲ್ ಬಂಧನಗೊಳಿಸಿ ಮೆಡಿಕಲ್ ಟೆಸ್ಟ್ ಮಾಡಿಸ್ಬೇಕಾಗಿರುವಂತದ್ದು ಮೊದಲನೇ ಪ್ರೊಸೆಸ್ ಆಗಿರುವಂತದ್ದು. ಮೆಡಿಕಲ್ ಟೆಸ್ಟ್ ಆದ ಬಳಿಕ ಆತನನ್ನ ಠಾಣೆಯಲ್ಲಿ ಇಟ್ಕೊಬೇಕಾ ಅಥವಾ ಏನು ಜೈಲಿಗೆ ಬಿಡ್ಬೇಕಾ ಅನ್ನೋ ಒಂದು ಕಾರಣಕ್ಕೋಸ್ಕರ ಏನು ನ್ಯಾಯಾಧೀಶರ ನಿವಾಸದ ಬಳಿಗೆ ಕರ್ಕೊಂಡೋಗಿ ಆತನ ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡಿ ಅಲ್ಲಿ ಇವರ ಮೆಡಿಕಲ್ ಟೆಸ್ಟ್ ಅನ್ನ ನೀಡಿ, ಅಂದ್ರೆ ಇವರು ಸದೃಢವಾಗಿದ್ದಾರಾ ಅಥವಾ ಇವ್ರಿಗೆ ಚಿಕಿತ್ಸೆ ಬೇಕಾ
ಅಥವಾ ಇವರು ಯಾವ್ದಾದ್ರು ರೋಗದಿಂದ ಬಳಲುತ್ತಿದ್ದಾರಾ ಅನ್ನುವಂಥದ್ನ ನ್ಯಾಯಾಧೀಶರಿಗೆ ತಿಳಿಸಿ ಅದಾದ ಬಳಿಕ ಅಷ್ಟೇ ಆ ನ್ಯಾಯಾಧೀಶರು ಯಾವ ತೀರ್ಪನ್ನ ನೀಡ್ತಾರೆ, ಈತನನ್ನ ಜೈಲಿಗೆ ನೀವು ಬಿಡಿ ಅನ್ನುವಂಥದ್ದು ಅಥವಾ ಪೊಲೀಸ್ ಕಸ್ಟಡಿಗೆ ಕೊಡುವಂಥದ್ದು, ಈ ಯಾವ ಆದೇಶವನ್ನ ನೀಡ್ತಾರೆ ಆ ಒಂದು ಆದೇಶದ ಮೇಲೆ ಪೊಲೀಸರು ಕೆಲಸವನ್ನ ಮಾಡುವಂಥದ್ದು. ಪ್ರವೀಣ್. ಓಕೆ ಹೇಮಂತ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ.